ದುಷ್ಕರ್ಮಿಗಳು ಇಬ್ಬರನ್ನ ಸಜೀವವಾಗಿ ಸುಟ್ಟು ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಸಮೀಪ ಬೆಳಗರಿ ಗ್ರಾಮದ ಹೊರವಲಯದ ಹೊಲವೊಂದರಲ್ಲಿ ಜರುಗಿದೆ. ತಡರಾತ್ರಿ ದುಷ್ಕರ್ಮಿಗಳು ಹೊಲವೊಂದರ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ ಪರಿಣಾಮ ಶೆಡ್ನಲ್ಲಿ ಮಲಗಿದ್ದ 5 ಪೈಕಿ 2 ಮಹಿಳೆಯರು ಸಾವನ್ನಪ್ಪಿದ್ದು ಉಳಿದ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಸ್ತಗೀರ್ ಸಾಬ್ ಪಿಂಡಾರಿ ಎನ್ನುವರ ಶೆಡ್ಗೆ ಬೆಂಕಿ ಇಡಲಾಗಿದ್ದು, ಮೃತರನ್ನ ದಸ್ತಗೀರ್ ಸಾಬ್ ಅವರ ಮಗಳು ಶಬಾನ ಪಿಂಡಾರಿ, ಪತ್ನಿ ಜೈನಬಿ ಪರಂಡಾರಿ ಎಂದು ಗುರುತಿಸಲಾಗಿದೆ. ಇನ್ನು ದಸ್ತಗೀರ್ ಸಾಬ್ ಹಾಗೂ ಅವರ ಮಗ ಸುಭಾನ್ ಹಾಗೂ ಮೊಮ್ಮಗ ಸಿದ್ದಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶೆಡ್ಡಿನ ಹೊರಗಡೆಯಿಂದ ಬೀಗ ಹಾಕಿ 100 ಲೀಟರ್ ಸಾಮರ್ಥ್ಯದ ಸಿಂಟ್ಯಾಕ್ಸ್ನಲ್ಲಿ ಪೆಟ್ರೋಲ್ ತುಂಬಿಸಿ 2 HP ಮೋಟಾರ್ ಬಳಸಿ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಮುಧೋಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ, ತನಿಖೆಯನ್ನು ಮುಂದುವರೆಸಿದ್ದಾರೆ. ಮಹಾಂತೇಶ ಐಹೊಳೆ, ನ್ಯೂಸ್ 81 ಕನ್ನಡ, ಬೆಳಗಾವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.